ರೆಂಟಲ್ ಅಂತಂದರೆ ಏನು? ಕಂಟೆಂಟ್ ಕ್ರಿಯೇಟರ್ಸ್ನ ಅಟ್ಯಾಕ್ ಮಾಡಬೇಡಿ. ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಎನಿವೆ ಐ ವಿಲ್ ಟೆಲ್. ಈ ಬೆಟ್ಟಿಂಗ್ ಆ್ಯಪ್ಸ್ ರಿಲೇಟೆಡ್ ಒಂದು ಟಾಪಿಕ್ ಇದೆ. ಈ ಮೆಂಟಾಲಿಟಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಬ್ರೋ. ಆ್ಯಂಡ್ ಯೂಟ್ಯೂಬಿಂದ ದುಡ್ಡು ಮಾಡೋದು ಬ್ರೋ, ನಾನು ನಿಜ ಹೇಳ್ತೀನಿ, 10 lakhs ಡಮಾರ್. ಬೇರೆಯವ್ರಿಗೆ ಅದು ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್. ನನಗೇನು ಬೇಜಾರಿಲ್ಲ, ಬೇರೆಯವ್ರಿಗೆ ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅವ್ರದ್ದು ವ್ಯೂಸ್ ಏನು ಸುಮ್ಮನೆ ಇದೆ, ಅವ್ರದ್ದು ಟಾರ್ಗೆಟ್ ಆಡಿಯನ್ಸು ತುಂಬ ಇರೋದ್ರಿಂದ ಅವ್ರು ಆಟ ಆಡ್ತಾರೆ. ಎಷ್ಟು ಟೈಮ್ ರೆಂಟ್ ಮಾಡಿರ್ತೀವಿ ಅಷ್ಟು ಟೈಮ್ ರೆಂಟ್ ಕೊಡ್ತೀವಿ, ಆಮೇಲೆ ಗಾಡಿ ಮತ್ತೆ ಅವರಿಗೆ ಕೊಡ್ತೀವಿ ಓನರ್ಗೆ. ಹೌದು. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಟೈಮ್ ಬಂದು 7:09 ಶನಿವಾರ. ನಾನು ಆ್ಯಕ್ಚುಲಿ 7 ಗಂಟೆಗೆ ಡೆಸ್ಟಿನೇಷನ್ ಇರಬೇಕಾಗಿತ್ತು, ST ಮಾಲ್ ಹತ್ರ. ಸ್ವಲ್ಪ ಲೇಟ್ ಆಗ್ತಿದೆ. ಮ್ಯಾಟ್ರ್ ಆಫ್ ದ ಫ್ಯಾಕ್ಟ್ ಏನಂದರೆ, ಇವತ್ತು ನಿಮ್ಮೆಲ್ಲರ ಫೇವ್ರೆಟ್ ಮೋಟೋ ಬ್ಲಾಗರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇರೋದು. ಇಬ್ಬರು ಜೊತೆಗೆ ಒಂದು ಕೊಲ್ಯಾಬ್ ಮಾಡ್ತಾ ಇದ್ದೀವಿ. ಅದು ಯಾರು ಅಂತ ಆಲ್ರೆಡಿ ನಿಮಗೆ ಟೈಟಲ್ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ಟ್ರಿಪಲ್ ರಶ್ ಆದಿ ಬ್ರೋ. ಈ ಕೊಲ್ಯಾಬ್ರೇಷನ್ ಬಗ್ಗೆ ನಾವು ಪ್ಲ್ಯಾನ್ ಆಲ್ರೆಡಿ ಒಂದು 4 ತಿಂಗಳಿಂದ ಮಾಡ್ತಲೇ ಇದ್ದೀವಿ. ನಾನು ತುಂಬ ಬ್ಯುಸಿ ಇದೆ, 1.5 ತಿಂಗಳಿಂದ. ಅವರು ತುಂಬ ಬ್ಯುಸಿ ಇದ್ದರು ಅವ್ರ ಪರ್ಸ್ನಲ್ ಕೆಲಸಗಳಲ್ಲಿ. ಇವತ್ತು ಟೈಮ್ ಕೂಡ ಬಂದಿದೆ ಇಬ್ರಿಗೂ. ಟ್ರಿಪಲ್ ರಶ್ ಬ್ರೋ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಮೋಟೋ ಬ್ಲಾಗರ್ಸ್, ಹಾರ್ಡ್ ಕೋರ್ ಬೈಕರ್. ಇಬ್ಬರದು ಗಾಡಿಗಳ ಮೇಲ್ಗಡೆ ಟೇಸ್ಟು ಆಲ್ಮೋಸ್ಟ್ ಸಿಮಿಲರ್ ಇದೆ. ಇವಾಗ ಬಂದರೆ ಒಂದು ಅವ್ರನ್ನ ಮೀಟ್ ಮಾಡಿ ಮಾತುಕತೆ ಆಡಿ ಒಂದೊಳ್ಳೆ ಕೊಲ್ಯಾಬ್ ವಿಡಿಯೋ ಮಾಡೋಣ. ST ಮಾಲ್ ಹತ್ರ ಮೀಟ್ ಆಗಿ ಅಲ್ಲಿಂದ ಒಂದು ಡೆಸ್ಟಿನೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ ಅವರೇನೆ. ಏನು ಗುರು ಇಷ್ಟು ಬೇಗ ಇಷ್ಟೊಂದು ಟ್ರಾಫಿಕ್ ಆಗೋಯ್ತು? ಬೆಂಗಳೂರಂತೂ ಕೇಳಲೇ ಬೇಡ್ರಿ, ಟ್ರಾಫಿಕ್ ಅಂತ ಬಂತು ಅಂದರೆ. ನೈಟ್ ಎಲ್ಲ ಸ್ವಲ್ಪ ಬಿಸಿ ಇದೆ ಗುರು, ಮಳೆಗೆ ಎಲ್ಲ ಸರಿಯಾಗಿ. ಆದ್ರೂ ವೆನ್ ಇಟ್ ಕಮ್ಸ್ ಟು ರೈಡಿಂಗ್ ವಿಲ್ ವೇಕಪ್ ಅಂಡ್ ಕಮ್. ಹುಷಾರ್ ಗುರು, ಹುಷಾರ್, ಕಾಲು ಹುಷಾರ್. ಒಂದು ಫೋನ್ ಹೊಡೆದು ಇಂಟರ್ಕಾಮ್ ಆನ್ ಮಾಡಿಕೊಂಡು. ಎಲ್ಲಿದ್ದೀರಾ? ರೀಚ್ ಆದೆ. ಬನ್ನಿ ಆರಾಮಾಗಿ ಬನ್ನಿ. ಡನ್, ಓಕೆ. ಆನ್ ದ ವೇ ಇದ್ದಾರೆ ಅವರು. ಟ್ರಿಪಲ್ ರಶ್ ಬ್ರೋ, ಗುಡ್ ಮಾರ್ನಿಂಗ್. ಸೂಪರ್ ಬ್ರೋ, ಆಫ್ಟರ್ ಲಾಂಗ್ ಟೈಮ್ 4 ತಿಂಗಳಿಂದ ಮಾತಾಡ್ತಾ ಇದ್ವಿ, ಕೊನೆಗೂ ಮೀಟ್ ಆದ್ವಿ ಬ್ರೋ. ಏನಂದ್ರೆ ಅನ್ಕೊಳ್ತೀವಿ ಇವಾಗ ಮಾಡೋಣ ಅವಾಗ ಮಾಡೋಣ ಅಂತ, ಟೈಮ್ ಕಾಲ ಕೂಡ್ ಬರ್ಬೇಕು. ಹೌದು. ಸೂಪರ್ ಬ್ರೋ, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ರೆಡ್ ಲೈನ್ ಕಿಂಗು. ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ, ಡುಕಾಟಿ ಇಟ್ಕೊಂಡು ಏನಪ್ಪ ಇದು. ಡುಕಾಟಿ ಇಟ್ಕೊಂಡು ಇದ್ರಲ್ಲಿ ಬಂದವ್ರೆ ಅಂತ. ಏನಂದ್ರೆ ದೊಡ್ಡ ಗಾಡಿ ಇದ್ರೆ ಮಾತುಕತೆಗಿಂತ ರೈಡಿಂಗ್ ಜಾಸ್ತಿ. ಮಾತುಕತೆ ಆಡ್ಬೇಕಂದ್ರೆ ಇದು ಇರಬೇಕು. ಹೌದು, ಇದು ಚಂದ. ಹೌದು, ಆದ್ಮೇಲೆ ರೈಡ್ ಮಾಡೋಕೆ ಅದು ಚಂದ. ಅದು ಮಸ್ತ್ ಇರುತ್ತೆ. ಹೌದು. ನಂದಿ ಸರ್ ಮುಂಚೆ ಅಲ್ಲಿ ನಿಲ್ಸಿ ತಿಂಡಿ ಎಲ್ಲ ತಿನ್ನೋದು. ಓಕೆ, ಡನ್, ಬನ್ನಿ. ಇನ್ನೊಂದ್ಸಲ ಹೊಟ್ಟೆ ಫುಲ್ ಆಯ್ತು, ಹೋಗ್ಬರ್ಬೋದು. ಡನ್. ಬನ್ನಿ ಬ್ರೋ, ಹೊರಡೋಣ. ನೀವು ನಡೀರಿ, ನಾನು ಫಾಲೋ ಮಾಡ್ತೀನಿ. ನಾನು ಗ್ಲೌಸ್ ಮರ್ಸ್ಬಿಟ್ಟು ಬಂದ್ಬಿಟ್ಟೆ ಹಂಗೆ ಅರ್ಜೆಂಟಲ್ಲಿ. ಇವಾಗ ಫಸ್ಟು ಹೋಗಿ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ, ನನಗೂ ಹೊಟ್ಟೆ ಹಸಿತಿದೆ. ಇನ್ನೂ ಒಂದು ಸ್ವಲ್ಪ ಫಾಗಿದೆಯಲ್ಲಪ್ಪ, ಚಳಿ. ಏರ್ಪೋರ್ಟ್ ರೋಡಿಂದ ಮುಂದೆ ಬರ್ತಾ ಇದ್ರೆ ನೋಡ್ರಿ ಎಷ್ಟು ಪೊಲೀಸ್ ಇದ್ದಾರೆ ಅಂದರೆ. ಅಲ್ಲೊಂದು ಸ್ಪೀಡ್ ಕ್ಯಾಮೆರಾ ಇಟ್ಕೊಂಡಿದ್ರು. ಶ್ರೀಶೈಲಂ ವೆಜ್. ಏನು ಬ್ರೋ ಇದು ADVಲ್ಲೂ ಬಿಡಲ್ಲ ಅಂತೀರಲ್ಲ ಬ್ರೋ ನೀವು? ಸ್ಲೋ ಅನ್ನೋ ವರ್ಡ್ನ ಡಿಲೀಟ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಡಿಕ್ಷನರಿಯಿಂದ. ಗೊತ್ತಲ್ವಾ? ಸ್ಪೀಡ್ ಕ್ಯಾಮ್ ಹಾಕೊಂಡಿದ್ರಲ್ಲಿ ನೋಡಿದೆ, ಒಳಗಡೆ ಕೂತ್ಕೊಂಡಿದ್ರು ಅವರು. ಸಿಗ್ನಲ್ ಇದೆಯಲ್ಲ, ಅಲ್ಲಿ ಇವಾಗ ಓಕೆ. ನಾನು ಅದನ್ನೇ ಹೇಳ್ತಾ ಇದ್ದೆ ವ್ಲಾಗಲ್ಲಿ. ಇಲ್ಲ ಬ್ರೋ, ಇವಾಗ ಅದು ರೆಗ್ಯುಲರ್, ಅದಕ್ಕೆ ಸ್ವಲ್ಪ ಬೈಕರ್ಸ್ ಮತ್ತೆ ಹಿಂಗೆ ಇರುತ್ತೆ ಬ್ರೋ. ವೆದರ್ ಆಲ್ಮೋಸ್ಟ್ 9 o'clock 10 o'clock ಅಂತ. ಹೌದು, ಚಳಿ. ನಾವು ಒಳಗಡೆ ಬರೀ ಒಂದು T-shirt ಹಾಕೊಂಡಿದ್ದೀನಿ, ಫುಲ್ ಚಳಿ. ಟ್ರಿಪಲ್ ರಶ್ ಅವರು ಒಂದೊಳ್ಳೆ ಶೂಟಿಂಗ್ ಸ್ಪಾಟ್ನ ಹುಡುಕ್ತಾ ಇದ್ದಾರೆ ಅವರಿಂದ. ಅವರಿಂದ ನಾನು ಸುಮ್ಮನೆ ಫಾಲೋ ಮಾಡ್ತಾ ಇದ್ದೀನಿ. ಅಲ್ಲೊಂದು ನೋಡಿದ್ವಿ, ಅಲ್ಲೊಂದು ದೇವಸ್ಥಾನ ಆಯಿತು. ಇವಾಗ ಇಲ್ಲಿ ಕರ್ಕೊಬಂದರು, ನೋಡ್ತಾ ಅವ್ರೆ ಎಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು. ಈ ಕಡೆ ಅವ್ರು ಜಾಸ್ತಿ ಅಡ್ಡಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಎಲ್ಲ ಜಾಗಗಳು ಗೊತ್ತಿಲ್ಲ. ನಾನು ಈ ಕಡೆ ಎಲ್ಲ ಜಾಸ್ತಿ ಬರೋದಿಲ್ಲ. ಅವ್ರು ಸೈಕ್ಲಿಸ್ಟ್ಗಳು ಬಂದ್ಬಿಟ್ಟವ್ರು ಯಾರೋ. ಫೈನಲಿ ಒಂದು ಸ್ಪಾಟ್ ಹುಡುಕಿದ್ವಿ. ಚೆನ್ನಾಗಿದೆಯಲ್ಲ ಇಲ್ಲಿ ನೋಡಿ. ಬನ್ನಿ ಹೋಗೋಣ. ಡನ್. ಕೀ ಎತ್ಕೊಂಡ್ರಲ್ಲ, ಏನಕ್ಕಂದ್ರೆ ಅವ್ರಿವ್ರು ಪರೋಡಿಗಳೇನಾರು ಬಂದು ಕೀ ಎತ್ಕೊಂಡ್ಬಿಡ್ತಾರೆ. ಅಲ್ಲ, ನಮಸ್ಕಾರ. ನಮಸ್ತೆ ಆದಿ ಬ್ರೋ. ಮಧುಕರ್ ಶಿವಾನಂದು ನಾವು ಫೈನಲಿ ಭೇಟಿಯಾಗಿದ್ದೀವಿ. ಹೌದು. ಮಧು ಬ್ರೋ, ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಿದೆ ಬ್ರೋ. ಎಲ್ಲ ಆರಾಮಿದೆ. ನಿಮ್ದು ಆರಾಮ? ಎಲ್ಲ ಆರಾಮು. ಸೂಪರ್. ಹೀರೋ ಥರ ಇದ್ರೆ ಎಲ್ಲ ಗ್ಲಾಸಸ್ ಹಾಕ್ಕೊಂಡು. ನಾನು ತಂದಿಲ್ಲ ಸನ್ ಗ್ಲಾಸು. ಇಲ್ಲ, ಲೊಕೇಶನ್ ಚೇಂಜ್ ಮಾಡೋದ ಸ್ವಲ್ಪ ಹೊತ್ತಾದ್ಮೇಲೆ. ಹೌದು. ಕಂಪೇರಿಟಿವ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ರೈಡ್ಸ್ಗಳು ತುಂಬಾನೇ ಡೌನ್ ಆಗಿದೆ ಅನ್ಸಲ್ಲ ಇನ್ ಜನರಲ್. ನಾವಂತಲ್ಲ, ಓವರ್ ಆಲ್ ರೈಡಿಂಗು, ರೈಡರ್ಸು ಇವೆಲ್ಲ. ಹೌದು, ಎಸ್ಪೆಷಲಿ ಸೂಪರ್ ಬೈಕ್ ಅಂತೂ ತುಂಬ ಕಡಿಮೆ ಆಗಿದೆ. ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಬರಬೇಕಿದ್ರು ಯಾರಿಲ್ಲ, ಖಾಲಿ ಹೊಡಿತಾ ಇತ್ತು. ಪೊಲೀಸವರೇ ಇದ್ರು. ರೈಡರ್ಸ್ಗಿಂತ ಜಾಸ್ತಿ ಪೊಲೀಸವರೇ ಇದ್ರು. ಸೊ ವೀಕೆಂಡು ಅಷ್ಟು ಕಡಿಮೆ. ಹೈವೇಸ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಅಷ್ಟು ಕಡಿಮೆ ನೋಡೋದು, ತುಂಬ ಕಡಿಮೆ. ನಿಮ್ದು ಹೇಳಿ, ನಿಮ್ಮದು ಹೆಂಗೆ ಇಷ್ಟೊಂದು ಜೋಶು ಗಾಡಿ ಮೇಲ್ಗಡೆ, ಇಷ್ಟು ಅಟ್ಯಾಚ್ಮೆಂಟು, ಆಮೇಲೆ
ಮೋಟೋ ಜಿ ಪಿ ಥರ ನಿಮಗೆ ಆ DNA ಇದೆಯಲ್ಲ ನಿಮ್ಮಲ್ಲಿ, ಎಸ್ಪೆಷಲಿ ಆ ಕಾರ್ನರ್ಸ್ ಅದರಲ್ಲಿ ಏನೋ ಒಂದು PhD ಮಾಡಿದ್ದೀರಾ ನೀವು? ಇಲ್ಲ ಬ್ರೋ, ಅದರಲ್ಲಿ ಎಲ್ಲ ಡ್ರಾಯಿಂಗ್ ಎಲ್ಲ ಬರೆದು ಎಲ್ಲ ವಿಡಿಯೋಸ್ ಮಾಡಿದ್ದಾರೆ, ಅವರೇ ನೋಡಿದ್ದೆ ನಾನು ಅದನ್ನೆಲ್ಲ. ಹಿಂಗೆ ಬಂದು ಹಿಂಗೆ ಎತ್ಕೋಬೇಕು ಲೈನು, ಅದೆಲ್ಲ ಮಸ್ತು. ಏಪೆಕ್ಸು, ಎಕ್ಸಿಟು, ಎಂಟ್ರಿ, ಇದು ಹೆಂಗೆ ಒಳಗಡೆ ನಿಮಗೆ ಎದಳ್ತು ರೇಸರ್ ಆಗಬೇಕು ಅನ್ನೋದು ಒಂದು ಜೋಶು? ಬ್ರೋ ಆ್ಯಕ್ಚುಲಿ ರೇಸರ್ ಅಂತ ಏನು ಹೇಳಕ್ ಹೋಗೋದಿಲ್ಲ, ಪ್ರಾಬಬ್ಲಿ ರೈಡರ್, ಬಿಕಾಸ್ ವಿ ಹ್ಯಾವ್ ನಾಟ್ ಅಫಿಷಿಯಲಿ ರೇಸ್ಡ್ ಎನಿವೇರ್. ನೀವು ರೇಸ್ ಮಾಡಿಲ್ಲ, ಆದ್ರೆ ನಿಮ್ಮಲ್ಲಿ ಇತ್ತಲ್ವಾ, ಅದು ಆಗ್ಬೇಕಾಗಿತ್ತು, ಪ್ರೊಫೆಷನಲ್ ರೇಸರ್ ಆಗಬೇಕು ಅನ್ನೋದು ಇತ್ತು. ಪ್ರಾಬಬ್ಲಿ ಐ ಥಿಂಕ್ ದಿಸ್ ಇಸ್ ದ ಥಿಂಗ್ ದಟ್ ಶಾಟರ್ಡ್ ದ ಡ್ರೀಮ್ಸ್ ಅಂತ ಹೇಳ್ಬೋದು. ಅಂದರೆ ಏನಿಲ್ಲ, ಸಿ ವೈಲ್ ರೈಡಿಂಗ್ ಯು ಫೀಲ್ ಮೋರ್ ಅಲೈವ್. ಏನಾದರೂ ಒಂದು ಇರುತ್ತೆ ನಮಗೆ, ಅದೊಂದು ಅವರ್ ಎಲಿಮೆಂಟ್ ಅಂತ ಹೇಳ್ತಾರೆ, ನಮ್ಮ ಒಂದು ಆ ಎಲಿಮೆಂಟ್. ಸೊ ಯು ವಿಲ್ ಫೀಲ್ ಗುಡ್ ಡೂಯಿಂಗ್ ದಟ್ ಮೋರ್ ಆ್ಯಂಡ್ ಮೋರ್. ಸೊ ಹಾಗಾಗಿ ಲೈಕ್ ರೈಡರು ಆಗಬೇಕು, ಅದಾಗಬೇಕು, ಇದಾಗಬೇಕಂತಿಲ್ಲ. ಓವರ್ ಎ ಪೀರಿಯಡ್ ಆಫ್ ಜರ್ನಿ ಓವರ್ ಆಲ್ ಎಕ್ಸ್ಪೀರಿಯನ್ಸು ಇಟ್ಸ್ ಹಾರ್ಡ್ ಟು ಎಕ್ಸ್ಪ್ರೆಸ್. ನಿಮ್ಮದು ಫಸ್ಟ್ ಗಾಡಿ ಪಲ್ಸರ್ ನಾನು ನೋಡಿದ್ದು. ಹೌದು ಬ್ರೋ. ಸೊ ಫಸ್ಟು ನಾನು ಬಜಾಜ್ ಡಿಸ್ಕವರಿಂದ ಸ್ಟಾರ್ಟ್ ಮಾಡಿದ್ದು. ಡಿಸ್ಕವರ್ ಅದೇನು ಸುಮ್ಮನೆ ಓಡಾಡೋದಕ್ಕೆ ಅಂತ. ದೆನ್ ಪಲ್ಸರ್ 220, R620, ಸ್ಟ್ರೀಟ್ ಟ್ರಿಪ್ಪಲ್ಲು, S1000RR, ಆಮೇಲಿಂದ ಹಾಗೆ V4S. ಅಂದರೆ ಆ ಓವರ್ ಆಲ್ ಜರ್ನಿ ಕಷ್ಟ ಇರುತ್ತೆ, ಫೇಸು ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದಕ್ಕೆ ಹೋಗೋದಕ್ಕೆ, ಆ ಒಂದು ಏನು ಜರ್ನಿ ಇರುತ್ತೆ ಅದು. ಬಟ್ ಎಂಡ್ ಆಫ್ ದ ಡೇ ಒಂದು ಬೈಕರಿಗೆ ಏನಂತ ಹೇಳಿದ್ರೆ ಫಸ್ಟ್ ಅದೇನೆ ಕಣ್ಣು, ಈ ಗಾಡಿ ತೊಗೊಬೇಕು, ಅದು ಏನು ಮಾಡಬೇಕು, ಅದನ್ನ ಮಾಡ್ಬೇಕು, ಅದೇ ಇರುತ್ತೆ ತಲೆಯಲ್ಲಿ ಒಂಥರ. ಆದರೆ ನೀವು ಬೌನ್ಸ್ ಬ್ಯಾಕ್ ಮಾಡಿರೋದು ಹೆವಿ ಮೋಟಿವೇಶನ್ ಇದೆ. ಇವಾಗ ಯಾರ್ಯಾದ್ರೂ ಗಿವ್ ಅಪ್ ಮಾಡಿಬಿಡ್ತಾರೆ, ಸಾಕಪ್ಪ ಗಾಡಿ ಮುಟ್ಟೋದೇ ಬೇಡ ಅನ್ನೋ ಥರ ಇರುತ್ತೆ. ಆದರೆ ನೀವು ಅದ್ರ ಉಲ್ಟಾ, ಟೋಟಲ್ ಆಪೋಸಿಟ್ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಇದೆ ಬ್ರೋ. ಏನಕ್ಕಂದರೆ ಆ ಥರ ರಾಕ್ ಬಾಟಮ್ ಹೊಡೆದು, ನೀವು ವಿಡಿಯೋ ನೋಡಿದ್ದೀನಿ ನಾನು, ಅದು ನೀವು ಕಂಪ್ಲೀಟಾಗಿ ಮಾಡಿದಿರಲ್ಲ, ನಿಮ್ಮ ಜರ್ನಿ ರಿಕವರಿ ಆಗಿರೋದೆಲ್ಲ. ರಾಕ್ ಬಾಟಮ್ ಹೊಡೆದು ಆ ಥರ ಬೌನ್ಸ್ ಬ್ಯಾಕ್ ಆಗಿ ಕೊನೆಗೆ ನೀವು V4S ಪ್ಯಾನಿಗಲ್ಲಿ ಇಟ್ಕೊಂಡಿರೋದು, ಅದನ್ನು ಫುಲ್ ಪೊಟೆನ್ಷಿಯಲ್ ಚೆಕ್ ಮಾಡೋದು, ಅದೆಲ್ಲ ಬೇರೆ ಲೆವೆಲ್ ಮೈಂಡ್ಸೆಟ್ ಇದೆ. ಇನ್ ಟರ್ಮ್ಸ್ ಆಫ್ ಏನಂತಾರೆ, ಎಲ್ಲೂ ಒಂದು ಕಡೆ ರಿಗ್ರೆಟ್ ಇಲ್ದಲೆ ಓಡಿಸ್ತಿದ್ರಲ್ಲ, ನಿಮ್ಮ ಪ್ಯಾಷನ್ ಹಾಗೆ ಫಾಲೋ ಮಾಡ್ತಿದ್ರಲ್ಲ, ಅದು ಸೂಪರ್ ಮೋಟಿವೇಶನ್. ಎಲ್ಲಿ ನಿಮ್ಮ 17 ಅಂತ ಒಬ್ರು ಇದಾರಲ್ಲ, ಅವ್ರದ್ದು ನಿಮ್ದು ಮೋಸ್ಟ್ಲಿ ನಿಮ್ಮ ಗಾಡಿದೆಲ್ಲ DP ಥರ ಇಟ್ಕೊಂಡಿದ್ರು ಅವರು. ಹೌದಾ? ಹೌದು, ನಿಮ್ಮ ಕಂಡ್ರೆ ಹೆವಿ ಇಷ್ಟ ಅವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಅವ್ರದ್ದೊಂದು ಫೋಟೋ ಶೂಟ್ ಮಾಡಿಸಿದ್ವಿ ನೈಟು, ಅವಾಗ ಸಖತ್ತಾಗಿತ್ತು. ಎಲ್ಲೋ ಕಲರ್ ಗಾಡಿ ನೋಡಿದ ತಕ್ಷಣ ಗೊತ್ತಾಯ್ತು ಪ್ಯಾನಿ. ಸೊ ಬೇಸಿಕಲಿ ಹಿಂಗೆ ಅಂದರೆ ಲೈಫಲ್ಲಿ ಬ್ರೋ 2 ಥರ ಮೈಂಡ್ಸೆಟ್ ಜನ ಇರ್ತಾರೆ. ಪಾಸಿಟಿವ್ ಆಗಿರೋರು ಒಂದು ಮೈಂಡ್ಸೆಟ್ ಇರ್ತಾರೆ, ನೆಗೆಟಿವ್ ಆಗಿ ಇರೋರು ಇರ್ತಾರೆ. ಅದರಲ್ಲೂ ಎಕ್ಸ್ಟ್ರೀಮ್ ಪಾಸಿಟಿವ್ ಆಗಿ ತೊಗೊಳ್ಳೋದು, ಎಕ್ಸ್ಟ್ರೀಮ್ ನೆಗೆಟಿವ್ ಆಗಿ ತೊಗೊಳ್ಳೋರು 2 ಥರ ಇರ್ತಾರೆ. ಸೊ ಏನೇ ಒಂದು ಇನ್ಸಿಡೆಂಟ್ ಆಗಲಿ ಲೈಫಲ್ಲಿ, ಏನೇ ನೋಡಲಿ, ನಾವು ಅದನ್ನು ನೆಗೆಟಿವ್ ಫಸ್ಟ್ ಡಿರೈವ್ ಮಾಡ್ತೀವೋ ಪಾಸಿಟಿವ್ ಫಸ್ಟ್ ನೋಡ್ತೀವೋ ಅನ್ನೋದು ಇಂಪಾರ್ಟೆಂಟು. ಸೊ ವೆನ್ ವಿ ಡೋಂಟ್ ವಾಂಟ್ ಟು ಗೋ ಡೌನ್ ಆರ್ ಸಿ ಥಿಂಗ್ಸ್, ಓಕೆ ಇದು ಬ್ಯಾಡು, ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಅದು ಹಿಂಗೆ, ಲೈಫು ಕ್ರಿಟಿಸೈಸ್ ಮಾಡೋದ್ರಲ್ಲೇ ಕಳೆದ್ಬಿಟ್ರೆ ನಾವು ಪಾಸಿಟಿವ್ ಆಗಿ ಏನೂ ನೋಡೋದಕ್ಕಾಗೋದಿಲ್ಲ. ಸೊ ನನಗೆ ಹಿಂಗಾಯಿತು, ಅದಾಯಿತು, ಇದಾಯಿತು, ಇವ್ನು ಹಿಂಗೆ, ಅದು ಹಿಂಗೆ, ಅವ್ರು ಹಂಗೆ, ಈ ಥರನೇ ಇದ್ದರೆ ನಾವು ಅಲ್ಲೇ ಇರ್ತೀವಿ ಯಾವಾಗ್ಲೂ. ಸೊ ಐ ಡಿ ಡೋಂಟ್ ವಾಂಟ್ ಟು ಫೀಲ್ ಲೈಕ್ ದಟ್. ನನಗೆ ಪರ್ಸ್ನಲಿ ನನಗೆ ಈಗ ಹೆಂಗೆ ಅಂದರೆ, ಓ ಇವ್ನಿಗೆ ಅದು ಮಾಡ್ಕೊಳಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಆ ಥರ ಹೇಳೋದಕ್ಕಿಂತ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಕೇರ್ ಆಫ್ ಮೈಸೆಲ್ಫ್ ಅಂತ ಅನ್ಬೋದು. ಸೊ ಅದೊಂದು ರೀಸನಿಂದ ನನಗೆ ಬೈಕಿಂದ ಆಗಿದೆ, ಮತ್ತು ಬೈಕ್ ಮೇಲೆ ಇರಬೇಕು, ಆವಾಗ ನನ್ನ ಪ್ರಕಾರ ನಾನು ಇಂಡಿಪೆಂಡೆಂಟಾಗಿ ಇದ್ದೀನಿ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ನಾನು ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗೂ ರಿಗ್ರೆಟ್ಸ್ ಅಂತ ಏನಕ್ಕೆ ಅಷ್ಟು ತೊಗೊಂಬರಂದರೆ, ವಿ ಮೇಕ್ ಚಾಯ್ಸಸ್ ಬ್ರೋ ಅಷ್ಟೇ. ಆ್ಯಕ್ಚುಲಿ ಹಾನ್ ಅಂತ ಈ ಟೋಕಿಯೋ ಡ್ರಿಫ್ಟಲ್ಲಿ ಒಂದು ಪಾರ್ಟಲ್ಲಿ ಹಾನು ಒಂದು ಡೈಲಾಗ್ ಹೇಳ್ತಾನಲ್ಲ, ಯು ಸಿ ಆಲ್ ದೀಸ್ ಪೀಪಲ್ ದೇ ಫಾಲೋ ದ ರೂಲ್ಸ್ ಫಾರ್ ವಾಟ್ ಯು, ಲೈಫ್ ಈಸ್ ಸಿಂಪಲ್, ಯು ಮೇಕ್ ಚಾಯ್ಸಸ್ ಆ್ಯಂಡ್ ಯು ಡೋಂಟ್ ರಿಗ್ರೆಟ್ ಅಂತ ಏನೊಂದು ಹೇಳ್ತಾನೆ ಬ್ರೋ. ಸೊ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಕೆಲವುದು ಮೂವಿ ನೋಡಬೇಕಿದ್ರೆ ಆ ಕೆಲವು ವರ್ಡ್ಸ್ ಹೇಳಿರೋದು, ಯುನೋ ದಟ್ ಹಿಟ್ಸ್ ಯು. ಸೊ ಯು ಫೀಲ್ ಲೈಕ್ ಓಕೆ, ನಾವು ಹೋಗಬೇಕು, ನಾವು ಮಾಡಬೇಕೇನಾದ್ರು ಅಂತ. ಸ್ಮಾಲ್ ಥಿಂಗ್ಸ್ ಬಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ನನಗನ್ಸುತ್ತೆ. ಈ ಸ್ವಲ್ಪ ಜನಗಳಿಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಪಬ್ಲಿಕ್ಗೆ ನೋಡ್ತಿರೋ ಆಡಿಯನ್ಸ್ಗೆಲ್ಲರಿಗೂ, ಏನಪ್ಪ ಇಷ್ಟೊಂದು ಗಾಡಿಗಳು ಚೇಂಜ್ ಮಾಡ್ತಾರೆ ಇವರೆಲ್ಲ, ನಿಮ್ಮದೇನು ಕಮ್ಮಿ ಅಲ್ಲ, ನಿಮ್ಮದು S1000RR ಹೊಸದು ಶೋರೂಮ್ ಗಾಡಿ, 2 ಶೋರೂಮ್ ಗಾಡಿ ನಿಮ್ಮದು, ಸ್ಟ್ರೀಟ್ ಟ್ರಿಪ್ಪಲ್ 765 ಎಲ್ಲ, ಅದರಲ್ಲಿ ಏನೇನು ಲಾಸ್ ಆಯಿತು, ಏನೇನು ಗೇನ್ಸ್ ಆಯಿತು ಆ ಗಾಡಿಯಿಂದ, ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಬ್ರೋ. ಯಾರಿಗಾರು ಮಿಸ್ಕನ್ಸೆಪ್ಷನ್ ಇದ್ದರೆ, ಸಿಕ್ಕಾಪಟ್ಟೆ ದುಡ್ಡುಗಳ ಮಾಡ್ಕೊಂಬಿಟ್ಟವ್ರು ಯೂಟ್ಯೂಬ್ನಿಂದ, ಅದಕ್ಕೆ ಗಾಡಿಗಳು ಇಷ್ಟೊಂದು ತೊಗೊಂಡವ್ರೆ ಅಂತ ಅನಿಸಿದ್ರೆ ಅವ್ರಿಗೊಂದು ಕ್ಲಾರಿಫಿಕೇಶನ್.
ನಂದು ಯೂಟ್ಯೂಬ್ ವ್ಯೂಸ್ ನೋಡಿದ್ರೆ ನೀವೇ ಹೇಳ್ತೀರಾ ಬ್ರೋ ಯೂಟ್ಯೂಬ್ ಬ್ರೋ ನಿಮ್ದು ವೈಡರ್ ಆಡಿಯನ್ಸ್ ಇದ್ದಾರೆ, ನಂದು ಅಷ್ಟು ವೈಡರ್ ಆಡಿಯನ್ಸ್ ಇಲ್ಲ. ಇಲ್ಲ ಆ್ಯಕ್ಚುಲಿ ಸಿ ಫಾರ್ ಪೀಪಲ್ ಹೂ ಹ್ಯಾಸ್ ಫಾಲೋಡ್ ಅವರ್ ಜರ್ನಿ, ಮೇ ಬಿ ಜರ್ನಿ ನೋಡಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಏನು ಸ್ಟ್ರಗಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಈವನ್ ದ್ಯಾನ್ ಅದು ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ಅದು ಒಂದು ಕ್ಲಿಯರ್ ಐಡಿಯಾ ಕೊಡೋ ಥರ ಹೇಳಬೇಕು ಅಂತಂದರೆ ಸಿ ಬ್ರೋ, ಇವಾಗ ಈ ಸಣ್ಣ ಕೆಟಗರಿ ಗಾಡಿಗಳನ್ನ ತೊಗೊಂಡಾಗ ಕೊಟ್ಟಾಗ ಲಾಸು ಜಾಸ್ತಿ ಇರೋದಿಲ್ಲ. ಈಗ R690 ಇತ್ತು, ಪಲ್ಸರ್ ಇತ್ತು, ಅದನ್ನು ತೊಗೊಂಡಾಗ ಕೊಟ್ಟಾಗ ಆ ಮಾರ್ಜಿನ್ ಅಮೌಂಟು ಲಾಸ್ ಆಗೋದು ಜಾಸ್ತಿ ಇರೋದಿಲ್ಲ, ಕಮ್ಮಿ ಇರುತ್ತೆ. ಅದಾದಮೇಲೆ ಸ್ಟ್ರೀಟ್ ಟ್ರಿಪ್ಪಲ್ಲು, BMW ಇದಕ್ಕೆಲ್ಲ ಬಂತಂದಾಗ ನಾವು ತೊಗೊಂಡು ಕೊಡ್ತೀವಿ ಅಂತ ಹೇಳಿದಾಗ ಆ್ಯಕ್ಚುಲಿ ಆ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ಗೆ ಹೋದ್ಮೇಲೆ ಹಂಗೇನೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ನಾವು ಎತ್ಕೊತೀವಿ ಶೋರೂಮಿಂದ ಅಂತ ಅಂದ್ಕೊಳ್ಳಿ, ಅದನ್ನು ತೊಗೊಂಡ್ಮೇಲೆ ಒಂದು ಡಿಪ್ರಿಸಿಯೇಷನ್ ಇಮಿಡಿಯೇಟು ನೀವು ಅದನ್ನು 4 ದಿನ ಇಟ್ಕೊಂಡ್ರು ಅಷ್ಟೇ, 40 ದಿನ ಇಟ್ಕೊಂಡ್ರು ಅಷ್ಟೇ, ಆಲ್ರೆಡಿ ಒಂದು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದುಬಿಟ್ಟಿರುತ್ತೆ. ಸೊ ಮೋರ್ ವಿ ಯೂಸ್ ಮೋರ್ ದ ವ್ಯಾಲ್ಯೂ ವಿಲ್ ರೆಡ್ಯೂಸ್. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಗಾಡಿ ನೋಡಿ ತೊಗೊಂಡ್ಮೇಲೆ. ನಿಮ್ಗೆ ಎಷ್ಟು ಯೂಟ್ಯೂಬಿಂದ ಎಷ್ಟು ಬಂತು ಸ್ವಲ್ಪ ಹೇಳಿ, ಯೂಟ್ಯೂಬಿಂದ ಎಷ್ಟು ಲಕ್ಷ ಮಾಡಿ ಗಾಡಿ ತೊಗೊಂಡ್ರಿ? ಲೆಟ್ಸ್ ಎಕ್ಸ್ಪೋಸ್ ಟ್ರಿಪಲ್ ರಶ್. ತಮಾಷೆಗೆ ಹೇಳ್ತಿರೋದು, ನೀವು ಇನ್ಫಾರ್ಮೇಶನ್ ಕೊಡಿ ಬ್ರೋ, ಗೊತ್ತಾಗಲಿ ಆಡಿಯನ್ಸ್ಗೆ, ಯಾರಿಗಾರು ಡೌಟ್ಸ್ ಇದ್ರೆ. ಸೊ ಏನಂತಂದರೆ ಒನ್ ಥಿಂಗು, ಇವಾಗ ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಟ್ರಿಪ್ಪಲ್ಲಿ ಇರೋ ಟೈಮಲ್ಲೆಲ್ಲ ನನ್ನ ಹತ್ರ ಯೂಟ್ಯೂಬ್ ಚಾನಲೇ ಇರಲಿಲ್ಲ. ಈ ಥರ ಸ್ಟ್ರೀಟ್ ಟ್ರಿಪ್ಪಲ್ಲಿ ಇದ್ದಿದ್ದು ಟೈಮಲ್ಲಿ ಯೂಟ್ಯೂಬ್ ಚಾನಲ್ ಅಂತ ಇರಲಿಲ್ಲ. ಇಂಗ್ಲೀಷ್ ಚಾನಲ್ ಮಾಡ್ತಾ ಇದ್ರೆ ಆಮೇಲೆ ಅದು ಗಾಡಿ ತೊಗೊಂಡು ಸ್ವಲ್ಪ ಟೈಮ್ ಆಗಿದ್ಮೇಲೆ ಇಂಗ್ಲೀಷ್ ಅಂತೆಲ್ಲ ಬೇಸಿಕಲಿ ಅದರಲ್ಲಿ ಬರೀ ಆಡಿಯೋ ಇತ್ತು, ಸೌಂಡು ಅಷ್ಟೇ. ಆದಮೇಲೆ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಸ್ಟ್ರೀಟ್ ಟ್ರಿಪ್ಪಲ್ಲಿಗಂತೂ ಇಲ್ಲ. ನೆಕ್ಸ್ಟ್ ಈಗ BMW ಲೆಕ್ಕಕ್ಕೆ ಹೋಗ್ಬೋದು ನಾವು, ಓಕೆನಾ. ಸೊ BMW S1000RR ಲೆಕ್ಕಕ್ಕೆ ಹೋದಾಗ ನನಗೇನು ಅನ್ಸುತ್ತೆ ಅಂತಂದರೆ ಆ ಟೈಮಲ್ಲೂ ನಾನು ಎಲ್ಲೂ ಯೂಟ್ಯೂಬಲ್ಲಿ ಇಷ್ಟು ಬರ್ತಿದೆ ಅಷ್ಟು ಬರ್ತಿದೆ ಅಂತ ಅಂದ್ಬಿಟ್ಟು ಗಾಡಿ ತೊಗೊಳೋದಕ್ಕೆ ಆಗಿಲ್ಲ, ಬಿಕಾಸ್ ಅಷ್ಟು ಇನ್ಕಮ್ ಎಲ್ಲೂ ಇರಲಿಲ್ಲ. ಮೇಯ್ನ್ ಹಿಂಗೆ ಅಂತೇಳಿದ್ರೆ ಆಫೀಸು ಒಂದು ಕೆಲಸ ಅಂತ ಇರೋದ್ರಿಂದ ಅದರಲ್ಲಿ ಬರೋ ಸ್ಯಾಲ್ರಿಯಲ್ಲಿ EMI ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ನಾವು ಗಾಡಿ ತೊಗೊಂಡಿದ್ದು. ಇವಾಗ ಆ ಗಾಡಿ ತೊಗೊಂಡ ಮೇಲೆ ಎವ್ರಿ ಮಂತ್ ಒಂದು ಇಷ್ಟು EMI ಅಂತ ಹೋಗ್ತೇನೆ. ನಾನು ಸುಮಾರು ಲಾಕ್ಸ್ ಅದರಲ್ಲೆಲ್ಲ ಹೇಳಿದ್ದೀನಿ ನೀವು, ಆಯಿತಾ. ಇದಾದಮೇಲೆ ನೆಕ್ಸ್ಟು ಪ್ಯಾನಿಗಾಲೆ ಪ್ಲ್ಯಾನ್ ಬಂತು. ಪ್ಯಾನಿಗಾಲೆ ಪ್ಲ್ಯಾನ್ ಬಂದಾಗ ಇಲ್ಲಿ ಇನ್ನೊಂದು ಏನಿದೆ ಅಂತೇಳಿದ್ರೆ, ನಾನು ಯಾವಾಗ BMW ತೊಗೊಂಡಿದ್ದೆ ಅಲ್ಲ, ಆವಾಗ ಏನಕ್ಕೆ ಶೋರೂಮ್ ಗಾಡಿ ತೊಗೊಂಡೆ ಅಂದರೆ ಬ್ರೋ, ನಾನು ಐ ಥಾಟ್ ಐ ವಿಲ್ ಕೀಪ್ ಇಟ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೆಲ್ ಮಾಡ್ತೀನಂತ ಅಂದ್ಕೊಂಡೇ ಇರಲಿಲ್ಲ. ಸೊ ದುಕಾಟಿ ಓಡಿದ ತಕ್ಷಣ ಸೇಮ್ ನಂದು ಅಷ್ಟೇ. ಹೆಂಗೆ ಅಂದರೆ ಇಲ್ಲೊಬ್ರು ನೋಡ್ತಾ ಇರ್ತೀವಿ, ನಂದು ಅದೇ ಥರ. ಸುಮಾರು ಜನ ಏನು ಒಂದು ಎಮೋಷನ್ ಇರಬೇಕು, ಕನೆಕ್ಟ್ ಇರಬೇಕು, ಇಷ್ಟಿಷ್ಟು ಬೇಗ ಗಾಡಿಗಳು ಸೇಲ್ ಮಾಡೋದು ಇವರು ಅಂತ ಅನ್ನಿಸ್ಬೋದು. ಆ್ಯಕ್ಚುಲಿ ದಟ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಬ್ರೋ, ನಾನು ಯಾರು ನಮ್ಮನ್ನು ಫಾಲೋ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ, ಆ ಒಂದು ಕ್ಲೋಸ್ ಕನೆಕ್ಷನ್ ಇರುತ್ತಲ್ಲ, ಆ್ಯಕ್ಚುಲಿ ದೇ ಮಿಸ್ ದ ಬೈಕ್ ಮೋರ್ ದ್ಯಾನ್ ಅಸ್. ನಾನು ಎಷ್ಟೊಂದು ಸರಿ ಯಾವ್ದಾರ ಮೀಟ್ ಯಾರೋ ಸಿಕ್ಕಿದಾಗ ಬ್ರೋ ನಿಮ್ದು ಆ ಗಾಡಿ ಚೆನ್ನಾಗಿತ್ತು, ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಸುಮಾರು ಜನ ಹೇಳ್ತಾರೆ. ಸೊ ದಟ್ ಕನೆಕ್ಷನ್ ಇಸ್ ದೇರ್. ಬಟ್ ಸರ್ಟನ್ ಥಿಂಗ್ಸ್ ಹೇಗಂತಂದರೆ, ಇಫ್ ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸಮ್ ಅದರ್ ಥಿಂಗ್, ವಿ ಹ್ಯಾವ್ ನೋ ಅದರ್ ಆಪ್ಷನ್. ಬಿಕಾಸ್ ಈಗ ಕೋಟಿ ಕುಳ ಇದ್ದರೆ ಮನೇಲಿ 2-3 ಗಾಡಿ ಪಾರ್ಕ್ ಮಾಡ್ಕೊಳೋರು ಇರ್ತಾರೆ, ಬಟ್ ಅದು ಅವ್ರವ್ರ ಆಪ್ಷನ್ ಪರ್ಸ್ನಲ್ಲು. ನಂದು ಈ BMW ತೊಗೊಂಡಾಗ ನಾನು ಅದನ್ನು ಗಾಡಿ ಎತ್ಕೊಂಡು ಅದಕ್ಕೆ ಆಕ್ಸೆಸರೀಸ್ ಎಲ್ಲ ಖರ್ಚು ಮಾಡಿ ನಾನು ಸೇಲ್ ಮಾಡೋ ಅಷ್ಟೊತ್ತಿಗೆ 10 ಲಕ್ಷ ಲಾಸ್ ಬರೋ ನನಗೆ. 10 ಲಕ್ಷ ಇದು ರಿಯಾಲಿಟಿ. 10 lakhs ಡಮಾರ್. ಹೌದು, ಆಯಿತಾ. ಏಕೆಂದರೆ ನಾವು ಇವಾಗ ಗಾಡಿ ತೊಗೊಳೋದೊಂದು, ಈ ಗಾಡಿಗಳು ತೊಗೊಂಡ್ಮೇಲೆ ಅವಕ್ಕೆ ಆಕ್ಸೆಸರೀಸ್ಗಂತ ಒಂದು 4-5 ಲಕ್ಷ ಖರ್ಚು ಮಾಡ್ತೀವಿ, ಎಕ್ಸಾಸ್ಟು ಅದು ಇದು ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಸೊ ದ್ಯಾನ್ ಐ ಡಿಸೈಡೆಡ್, ಓಕೆ ಇದು ನನಗೆ ವರ್ಕೌಟ್ ಆಗೋದಿಲ್ಲ. ಅಕಸ್ಮಾತ್ ನಾನು ಮತ್ತೆ ಹಿಂಗೆ ಮನ್ಸು ಚೇಂಜ್ ಮಾಡಿದ್ರೆ ಕಷ್ಟ ಆಗುತ್ತೆ, ಇಷ್ಟು ದುಡ್ಡು ಲಾಸ್ ಆಗುತ್ತೆ, ಬೇಡ ಹೊಸದು ಅಂತ ಹೇಳ್ಬಿಟ್ಟು ನಾನು ಅವಾಗ ಪ್ರೀ ಓನ್ಡ್ ಇದರಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ಯಾನಿಗಾಲೆ V4. ಅದು ಪ್ಯಾನಿ ಸುಮ್ಮನೆ ಇದೆಯಾ ಬ್ರೋ? ವೆರಿ ಎಕ್ಸ್ಪೆನ್ಸಿವ್ ಬೈಕ್. ಅದು 41 lakhs ಇಲ್ಲಿ ಬೆಂಗಳೂರಿನಲ್ಲಿ. ಅದಕ್ಕೆ ನಾವು ಆಕ್ಸೆಸರಿ ಲೋಡ್ ಮಾಡಬೇಕು ಅಂದ್ರೆ 10 ಲಕ್ಷ ಇಡಬೇಕು ಬ್ರೋ. ಪ್ಯಾನಿಗಾಲೆ ಗಂಟೆಗೆ ಹೋಯ್ತು ಅಂತಂದ್ರೆ ನೀವು 55-60 lakhs ಹೊಸದು ಇಟ್ಕೊಂಡು ನೀವು ನೋಡ್ತೀರಾ ಏನೋ ಒಂದು ಅಂತ ಹೇಳಿದ್ರೆ. ಬಿಕಾಸ್ ಇದು ಎಕ್ಸಾಸ್ಟ್ 7-8 lakhs. ಪ್ಯಾನಿಗಾಲೆ ಲೈಕ್ ಒಂದು ಎಕ್ಸಾಸ್ಟ್ ತೊಗೊಳೋದು ಜಾಗದಲ್ಲಿ Z8 ಗಾಡಿ ಎತ್ಕೊಬೋದು, ಆಯಿತಾ. ಸೊ ಇಟ್ಸ್ ಲೈಕ್ ವೇ ಟು ಎಕ್ಸ್ಪೆನ್ಸಿವ್. ಸೊ ನಾನು ಇವೆಲ್ಲ ನೋಡಿದಾಗ ಓಕೆ ಇದು ಅಂತ ಡಿಸೈಡ್ ಮಾಡಿದೆ, ತೊಗೊಂಡ್ರೆ ಪ್ರೀ ಓನ್ ನೋಡೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ಸುಮಾರು ಟೈಮ್ ಸರ್ಚ್ ಮಾಡಿದೆ ಬ್ರೋ, ಸುಮಾರು ತಿಂಗಳು ಹುಡುಕ್ದೆ, ಓಕೆನಾ. ನೋಡಿದೆಲ್ಲ ಈಗ ಹೆಂಗೆ ಗೊತ್ತಾ, ಈ ಇನ್ನೊಂದು ಥಿಂಗ್ ಇಲ್ಲಿ ನಾನು ಏನು ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವೆನ್ ವಿ ಆರ್ ಸರ್ಚಿಂಗ್ ಫಾರ್ ಅ ಬೈಕ್ ತುಂಬ ಕೇರ್ಫುಲ್ ಆಗಿರ್ಬೇಕು ಬ್ರೋ. ಸೂಪರ್ ಕೇರ್ಫುಲ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲ ಕೈ ಇಡಕ್ಕೆ ಹೋಗ್ಬಾರ್ದು. ಬಿಕಾಸ್ ನಾನು ಕೆಲವು ಗಾಡಿನ ನೋಡ್ಬಿಟ್ಟು ರಿಜೆಕ್ಟ್ ಮಾಡಿದ್ದೀನಿ, ಓಕೆನಾ. ಯಾಕೆ ಅಂತೇಳಿದ್ರೆ
ಇವಾಗ ನಮ್ಗೆ ಅದು 100% ಫೀಲ್ ಆಗಬೇಕು ಬ್ರೋ. ಜಸ್ಟ್ ಲೈಕ್ ಸೂಪರ್, ಈಗ ನಿಮಗೆ ಸೂಬೈಕ್ಸ್ ಅಂತ ಹೇಳ್ತೀವಲ್ಲ, ಇಟ್ಸ್ ಜಸ್ಟ್ ಲೈಕ್ ರಿಯಲ್ ಎಸ್ಟೇಟ್ ಬ್ರೋ. ಹೌದು, ನೀವೊಂದು ಸೈಟ್ ನೋಡ್ತೀರಾ, ಒಂದು ಜಾಗ ನೋಡ್ತೀರಾ, ಕೆಲವ್ದು ಜೆನ್ಯೂನ್ ಇರುತ್ತೆ, ಕೆಲವ್ರದ್ದು ಮೋಸ ಮಾಡೋರು ಇರ್ತಾರೆ, ಎಲ್ಲ ಅದು ಇದು ಎಲ್ಲಾ ತರ ಇರುತ್ತೆ. ಆಯ್ತಾ, ಇದು ಅದೇ ತರನೇ ನಾವು ನೋಡ್ಬೇಕು. ಯಾವುದೇ ಒಂದು ಸೆಗ್ಮೆಂಟಿಗೆ ಹೋದ್ರೂ ಅದು ಹಂಗೆ ಇರುತ್ತೆ. ಒಂದ್ ಕಡೆ ನ್ಯಾಯ ಇರುತ್ತೆ, ಒಂದ್ ಕಡೆ ಮೋಸ ಇರುತ್ತೆ. ಬಟ್ ಎಲ್ಲರೂ ಮೋಸ ಮಾಡೇ ಮಾರ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ನಾವು ಅಷ್ಟು ಸ್ಮಾರ್ಟ್ ಇರ್ಬೇಕು ಬ್ರೋ. ನಮಗೆ ಎಲ್ಲ ಗೊತ್ತಿರ್ಬೇಕು. ಇನ್ನೊಂದು ಡೌಟ್, ವಿ ಹ್ಯಾವ್ ಟು ಟ್ರಸ್ಟ್ ಬಟ್ ವಿ ಆಲ್ಸೋ ಹ್ಯಾವ್ ಟು ವೆರಿಫೈ. ಟ್ರಸ್ಟ್ ಬಟ್ ವೆರಿಫೈ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವು ಗಾಡಿಗಳನ್ನ ನೋಡಿದ್ದೀನಿ, ಅದು ಇಷ್ಟ ಆಗಿದ್ರು ಕೆಲವ್ದು ಬಡ್ಜೆಟ್ ವರ್ಕೌಟ್ ಆಗಿರೋದಿಲ್ಲ. ಆ ಥರ ಸುಮಾರೆಲ್ಲ ಆಗಿದ್ಮೇಲೆ ಫೈನಲಿ ಐ ವಾಸ್ ಏಬಲ್ ಟು ಗೆಟ್ ದಿಸ್ ಬೈಕ್. ಇದಕ್ಕೆ ಎಗೈನ್ ನಾನು ನನ್ನ ಗಾಡಿ ಮಾರಿದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಹಾಕಿ ಈ ಗಾಡಿ ತೊಗೊಂಡಿರೋದು. ಆ್ಯಂಡ್ ಯೂಟ್ಯೂಬಿಂದ ದುಡ್ಡು ಮಾಡೋದು ಬ್ರೋ, ನಾನು ನಿಜ ಹೇಳ್ತೀನಿ, 1 ವರ್ಷಕ್ಕೆ ಗಾಡಿದು ಏನು ಮೇಂಟೆನೆನ್ಸ್ ಬರುತ್ತಲ್ವ, ಈ ಗಾಡಿ ಮೇಂಟೆನೆನ್ಸ್ ಅಂದರೆ ಇನ್ಶೂರೆನ್ಸು, ಪೆಟ್ರೋಲು, ಟಯರ್ಸು, ಸರ್ವಿಸು, ಇಷ್ಟೇ ನಾನು ಕ್ಯಾಲ್ಕುಲೇಟ್ ಮಾಡೋದು. ಇದಿಷ್ಟು ನಂದು ಏನು ಬರುತ್ತೆ ಅಮೌಂಟು, ಅದಷ್ಟನ್ನು ರೀಚ್ ಮಾಡೋಷ್ಟು ಯೂಟ್ಯೂಬಿಂದ ನಂಗೆ ಇನ್ಕಮ್ ಬರಲ್ಲ. ಅದು ಹಾಗೆ, ಅದು ಆಯ್ತಾ. ಐ ಮೀನ್ ಬೇರೆಯವ್ರಿಗೆ ಅದು ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್. ನನಗೇನು ಬೇಜಾರಿಲ್ಲ, ಬೇರೆಯವ್ರಿಗೆ ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅಲ್ಲ, ಬೇರೆಯವ್ರ ವಿಚಾರ ನಮಗೆ ಗೊತ್ತಿಲ್ಲ. ನಮ್ದೇನಿದೆ ನಾವ್ ಹೇಳ್ಬೋದು, ಬೇರೆಯವ್ರದ್ದು ಡಿಪೆಂಡ್ ಆಗುತ್ತೆ, ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ನಮ್ದೇನಿದೆ ನಾವು ಅದನ್ನ ಹೇಳ್ಬೋದು. ಹೌದೌದು. ನೋಡಿ, ಲಾಸ್ ಇದೆ ಇವ್ರ ಜರ್ನಿಲೂ. ಲಾಸ್ ಅಂದ್ರೆ ಕಳ್ಕೊಂಡಿರೋದು ಫಿನಾನ್ಷಿಯಲ್ ಅಷ್ಟು, ಗೇನ್ಸ್ ಬಂದು ಎಕ್ಸ್ಪೀರಿಯನ್ಸ್, ರೈಡಿಂಗ್ ಎಕ್ಸ್ಪೀರಿಯನ್ಸ್. ಇದನ್ನ ಸಿಂಪಲ್ ಆಗಿ ಹೇಳ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮನೆಗಳಲ್ಲಿ ಸೂಪರ್ ಬೈಕ್ಸ್ ತೊಗೊಳ್ತೀವಿ ಅಂತಂದ್ರೆ ಏನಕ್ಕೆ ಬೇಡ ಅಂತಾರೆ ಜನರಲಿ. ಯಾರು ಸೂಪರ್ ಬೈಕ್ಸೇ ಇರ್ಬೋದು, ಬೈಕ್ಸೇ ಇರ್ಬೋದು, ಕಾರ್ಸೇ ಇರ್ಬೋದು, ಏನಕ್ಕೆ ಜಾಸ್ತಿ ಸೈಟು ಅಥವಾ ಒಡವೆ, ಗೋಲ್ಡು ಇಂಥದಕ್ಕೆ ದುಡ್ಡು ಹಾಕಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ ಅಂದರೆ, ಅವೆಲ್ಲ ನಿಮಗೆ ಅಸೆಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವೆಲ್ಲ ಆ್ಯಕ್ಚುಲಿ ಲಯಬಿಲಿಟಿ. ಇವೆಲ್ಲ ಇದರಲ್ಲಿ ಡಿಪ್ರಿಸಿಯೇಷನ್ ಅಸೆಟು, ಇದರಲ್ಲಿ ನಮ್ಗೆ ಏನು ದುಡ್ಡು ಬರೋದಿಲ್ಲ. ಇದನ್ನ ತೊಗೊಂಡು ನಾವು ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಂತ ಯಾರು ಅಂದ್ಕೊಂಡ್ರೆ ನಾವು ವಿ ಆರ್ ಎಟ್ ರಾಂಗ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬನ್ನಿ ಬ್ರೋ, ಹಂಗೆ ಒಂದು ವಾಕ್ ಹೋಗೋಣ. ಬಟ್ ಇನ್ನೊಂದು ನೀವೇನು ಮೆನ್ಷನ್ ಮಾಡಿದ್ರಿ ಅಂತಂದರೆ ರೆಂಟಲ್ಲೆಲ್ಲ ತೊಗೊಂಡಿರಲ್ಲ ಅಂತ. ಸೊ ಬ್ರೋ, ನಾನೇನು ಹೇಳ್ತೀನಿ ಅಂತಂದರೆ ಸಿಂಪಲ್ಲು, ರೆಂಟಲ್ ಅಂತಂದರೆ ಏನು ಅಂದ್ರೆ, ಇವಾಗ ರಾಯಲ್ ಬ್ರದರ್ಸ್ ಹಿಂಗೆಲ್ಲ ಸುಮಾರಿದೆ. ಒನ್ ಡೇಗೆ ಇಲ್ಲ ಒಂದು ವೀಕು, ಎಷ್ಟು ದಿನ ಬೇಕು ವಿ ಕ್ಯಾನ್ ಅಲ್ಲಿ ಡಿಸೈಡ್ ನಾವು ಇದು ಮಾಡ್ಬೋದು. ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಬರ್ಬೋದು. ಸೊ ಬೇಸಿಕಲಿ ಅದಿರ್ಬೋದು, ಮಂತ್ಲಿ ಇರ್ಬೋದು, ಇಲ್ಲ ಇಯರ್ಲಿ ಇರ್ಬೋದು. ಬೇಸಿಕಲಿ ಮನೆ ಬಾಡಿಗೆನೇ ತೊಗೊಳ್ಳಿ. ಹೌದು. ರೆಂಟ್ ಅಂದರೆ ಏನು, ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ತಿಂಗಳ ಇಷ್ಟು ಕೊಡ್ತೀವಿ, ಆಮೇಲೆ ಇದಾಗುತ್ತೆ. ಅವಾಗ ಗಾಡಿ ಅದು ನಮ್ದು ಆಗೋದಿಲ್ಲ. ಕರೆಕ್ಟ್. ಆಯಿತಾ. ಎಷ್ಟು ಟೈಮ್ ರೆಂಟ್ ಮಾಡಿರ್ತೀವಿ ಅಷ್ಟು ಟೈಮ್ ರೆಂಟ್ ಕೊಡ್ತೀವಿ, ಆಮೇಲೆ ಗಾಡಿ ಮತ್ತೆ ಅವರಿಗೆ ಕೊಡ್ತೀವಿ, ಓನರ್ಗೆ. ಹೌದು. ಇದು ರೆಂಟಲ್ಲು ಬ್ರೋ. ನನ್ನ ಸರ್ಕಲಲ್ಲಿ ನನಗೆ ಗೊತ್ತಿರೋ ಥರ ಇಲ್ಲ. ಬಟ್ ರೆಂಟಲ್ಲಿ ನಾನು ಕೇಳಿದ್ದೀನಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೂ ಕೇಳಿದ್ದಾರೆ ಯಾರೋ, ಈಗ ಫಾರ್ ಎಕ್ಸಾಂಪಲ್ ಗಾಡಿ ತೊಗೊಂಡಿದ್ದಾರೆ, ಬ್ರೋ ನೀವು ಬೇಕಂದರೆ 1 year ಯೂಸ್ ಮಾಡಿ, ಇದು ಇಷ್ಟು ಅಮೌಂಟ್ ಅಂತ ಕೊಡಿ ಅಂತ ನನಗೂ ಕೇಳಿದ್ದಾರೆ. ಬಟ್ ಬಿಕಾಸ್ ಐ ಕನೆಕ್ಟ್ ಎಮೋಷನಲಿ ವಿತ್ ದ ಬೈಕ್, ಐ ಡು ನಾಟ್ ಗೋ ಫಾರ್ ದಟ್ ಆಪ್ಷನ್. ಆಯಿತಾ. ಸೊ ಬೇಸಿಕಲಿ ಅದು ಎಲ್ಲಿ ಯಾರೋ ಒಂದು ಸ್ವಲ್ಪ ಜನ ತೊಗೊಳ್ತಾರೆ ಏನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಥರ ಯಾರು ತೊಗೊಂಡಿಲ್ಲ, ಅಟ್ಲೀಸ್ಟ್ ನನ್ನ ಸರ್ಕಲಲ್ಲಿ. ನನ್ನ ಪ್ರಕಾರನೂ ಅಷ್ಟೇ ಬ್ರೋ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ನನಗೆ ಗೊತ್ತಿರೋ ಪ್ರಕಾರ ಯಾರು ರೆಂಟಲ್ ಬೇಸಿಸ್ ಅಲ್ಲಿ ಯಾರು ಗಾಡಿ ತಗೊಂಡು ಕಾಂಟೆಂಟ್, ಬಿಕಾಸ್ ವಿ ಕನೆಕ್ಟ್ ಬ್ರೋ, ಹೌ ವಿ ಕನೆಕ್ಟ್ ವಿತ್ ದ ಪೀಪಲ್. ಅದೇ ತರ ಬೈಕ್ ಜೊತೆಗೂ ಕನೆಕ್ಷನ್ ಇರುತ್ತೆ. ಪ್ರಾಬಬ್ಲಿ ಅದು ಹಿಂದಿ ಬೆಲ್ಟೆಲ್ಲ ಬೇಜಾನ್ ಏನೇನೋ ಇರುತ್ತೆ ಬ್ರೋ. ಅವ್ರದ್ದು ಸ್ಟೋರಿಗಳೇ ಬೇರೆ ಲೆವೆಲ್. ಅವ್ರದ್ದು ವ್ಯೂಸ್ ಏನು ಸುಮ್ಮನೆ ಇದೆಯಾ, 1 million, 500,000, ಹಲೋ ದೋಸ್ತೋ ಅಂತ ಹೇಳಿ ಅಂದ್ರೆ ಮುಗೀತು. ಅವ್ರು ತುಂಬಾ ಜಾಸ್ತಿ ಇದೆ. ಅವ್ರದ್ದು ಟಾರ್ಗೆಟ್ ಆಡಿಯನ್ಸ್ ತುಂಬಾ ಇರೋದ್ರಿಂದ ಅವ್ರು ಆಟ ಆಡ್ತಾರೆ. ಆ ಕಾರ್ ರೆಂಟಲ್, ಈ ಕಾರ್ ರೆಂಟಲ್. ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಎನಿವೆ ಐ ವಿಲ್ ಟೆಲ್. ಇವಾಗ ಜನ ಕೆಲವು ಸರಿ ಈ ಪ್ರಮೋಷನ್ಸ್ ಇಲ್ಲ ಅಡ್ವರ್ಟೈಸ್ನ ಅದ್ರ ಥರನೇ ನೋಡೋದಿಲ್ಲ. ಬಟ್ ಈಗ ನೀವು ಆಟೋಮೋಟಿವ್ ಕಂಟೆಂಟಲ್ಲೇ ನೋಡಿದ್ರು ಪ್ರಮೋಷನ್ಸ್ ಅಂತ ಹೇಳಿ ಬರುತ್ತೆ, ಏನಾದರೂ ಒಂದು ಇರುತ್ತೆ. ಓಕೆನಾ. ಸೋ ಮೆನಿ ಪೀಪಲ್ ಡೂ ದಟ್. ಸೆಲೆಬ್ರಿಟಿ ಲೆವೆಲಲ್ಲಿ ಇರ್ಬೋದು, ಯಾವ್ದಾರು ಇರ್ಬೋದು, ಗೊತ್ತಾಯ್ತಾ. ಬಟ್ ಇವಾಗ ನಮ್ಮ ಲೆವೆಲಿಗೆ ಬಂದರೆ, ಯಾವುದೋ ಒಂದು ಕಂಪನಿಯಿಂದ ಏನೋ ಒಂದು ಪ್ರಮೋಷನ್ ಬಂದಿದೆ, ಅದೊಂದು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಪ್ರಾಡಕ್ಟನ್ನು ಅಂತಂದರೆ, ಜನ ಅದನ್ನು ರಾಂಗ್ ಆಗಿ ತೊಗೊಳ್ತಾರೆ ಕೆಲವರು. ಈ ಮೆಂಟಾಲಿಟಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಬ್ರೋ. ಗೊತ್ತಾಯ್ತಾ. ಸಿ, ಇಟ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಜಸ್ಟ್ ಅನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ವಿ ಆರ್ ಆಲ್ಸೋ ಅಡ್ವರ್ಟೈಸಿಂಗ್ ದ ಪ್ರಾಡಕ್ಟ್ ದಟ್ ವಿ ನೋ ಈಸ್ ರಿಲೇಟೆಡ್ ಟು ಆಟೋಮೋಟಿವ್. ಸರಿನಾ. ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ವೆಹಿಕಲ್ದು ಲಾಂಚ್ ಇವೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಮೀಡಿಯಾ ಡ್ರೈವ್ ಅಂತ ಹೇಳಿ ಕರೀತಾರೆ. ಅದಕ್ಕೋದಾಗ ಆ ವೆಹಿಕಲ್ ಹೆಂಗಿರುತ್ತೆ ಅಂತ ನಾವು ವೀಡಿಯೋ ಮಾಡಿಬಿಟ್ಟು ಹೇಳ್ತೀವಿ. ಜನ ಏನು ಅನ್ಕೊಂತಾರೆ, ನಾವು ಅಲ್ಲಿ ಹೋಗ್ಬಿಟ್ಟು ಆ ಕಂಪ್ನಿದು ವೀಡಿಯೋ ಮಾಡಿದ ತಕ್ಷಣ ಇವ್ರು ಪ್ರಮೋಷನ್ ಅನ್ಕೊಂತಾರೆ. ಅದು ಆ್ಯಕ್ಚುಲಿ ಪ್ರಮೋಷನ್ ಇರಲ್ಲ.
ಅದೇನಂದ್ರೆ ಗಾಡಿ ಲಾಂಚ್ ಆಗಿರುತ್ತೆ ಮೀಡಿಯಾ ಡ್ರೈವ್ ಅಂತ ಹೇಳಿದ್ರೆ ಬೇಸಿಕಲಿ ನಮ್ಗೆ ಏನು ಬರುತ್ತೆ ನಾವು ಅದನ್ನ ಹೇಳ್ಬೋದು, ನಮಗೆ ಫ್ರೀಡಮ್ ಇರುತ್ತೆ, ನಾವು ಪಾಸಿಟಿವ್ ನೆಗೆಟಿವ್ಸ್ ನಮ್ಗೆ ಏನು ಬರುತ್ತೆ ನಾವು ಅದನ್ನು ಹೇಳ್ಬೋದು. ಸೊ ನಾವು ಅದೇ ಥರ ಕನ್ವೆ ಮಾಡೋದಕ್ಕೆ ನೋಡ್ತಿರ್ತೀವಿ. ಬಟ್ ಜನ ಸ್ಟಿಲ್ ಅದನ್ನ ಕನ್ಫ್ಯೂಸ್ ಆಗ್ತಾರೆ, ಇದು ಪ್ರಮೋಷನ್ ಅಂತ ಅಂದ್ಬಿಟ್ಟು. ಸೊ ಡಿಫ್ರೆನ್ಸ್ ಇರುತ್ತೆ ಕೆಲವುದು. ಆ್ಯಕ್ಚುಯಲ್ ಪ್ರಮೋಷನ್ಗೂ ಮೀಡಿಯಾ ಡ್ರೈವ್ಸ್ಗೂ ನಾವು ರಿವ್ಯೂಸ್ ಮಾಡ್ತೀವಿ ಹಿಂಗೆ ವೀಕೆಂಡ್ ಬಂದುಬಿಟ್ಟು. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಆ್ಯಕ್ಚುಲಿ ಯೂಟ್ಯೂಬಿಂದ ಏನು ಎಲ್ಲದೂ ಕವರ್ ಆಗೋದಿಲ್ಲ. ತುಂಬ ಅಂದರೆ ತುಂಬ ಲೋ ರೆವಿನ್ಯೂ ಇರುತ್ತೆ, ಸ್ಪೆಷಲಿ ನಮಗೆ ಬರೋ ವ್ಯೂಸ್ಗೆ. ಸೊ ಅಟ್ಲೀಸ್ಟು ಎಲ್ಲೋ ಒಂದು ಕಡೆ ಕೊಲಾಬ್ರೇಷನ್ಸ್ ಪ್ರಮೋಷನ್ಸ್ ಬಂದಾಗ ಅದರಿಂದ ಏನೋ ಒಂಚೂರು ಬೇರೆ ಯಾವ್ದಾದ್ರು ವೀಡಿಯೋ ಮಾಡೋದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಮ್ಯಾನೇಜ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನೂ ಮಾಡಬೇಡಿ ಇದನ್ನೂ ಮಾಡಬೇಡಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮನುಷ್ಯ ಏನೂ ಮಾಡೋಂಗೇ ಇಲ್ಲ, ಹಂಗೆ ಆ್ಯಕ್ಚುಲಿ ನಾನು ಅದೇನೇ ಬ್ರೋ, ನನಗೆ ಕೊಲಾಬ್ರೇಷನ್ ಅಂತ ಕೆಲವುದು ಇದು ಬಂದಿತ್ತು ಇವಾಗ. ಏನಂತಂದರೆ ಕ್ಯಾಮ್ರಾಗಳು ಬಂದಿತ್ತು, ಆ್ಯಕ್ಷನ್ ಕ್ಯಾಮ್ರಾ. ಆ ಕೊಲಾಬ್ರೇಷನ್ಗೆ ಆ್ಯಕ್ಷನ್ ಕ್ಯಾಮ್ರಾ DJI ಬಂದಿತ್ತು, ಇನ್ಸ್ಟಾ ಬಂದಿತ್ತು. ಬಟ್ ಆ್ಯಕ್ಚುಲಿ ಈವನ್ ಅದರಲ್ಲೂ ನಾನು ಓಪನ್ ಆಗಿ ಹೇಳಿದ್ದೀನಿ, ಇದು ಸ್ಪಾನ್ಸರ್ಡ್ ಇದೆ. ಹೌದಾ, ನಂಗೊಂದು ಕೊಡ್ಸಿ ಬ್ರೋ. ಕ್ಯಾಮ್ರಾ ಅಷ್ಟೇ ಕೊಟ್ಟವ್ರೆ, ಕಾಸು ಕೊಟ್ಟಿಲ್ಲ, ಅದು ಕ್ಲಾರಿಟಿ ಮಾಡ್ಬಿಡೋದು. ಬರೀ ಕ್ಯಾಮ್ರಾ ದುಡ್ಡು ಇಸ್ಕೊಂಡು ಮಾಡೋರೆ ಅನ್ಕೊಂತಾರೆ, ಕ್ಯಾಮ್ರಾ ಅಷ್ಟೇ. ಓಕೆ. ಸೊ ಕ್ಯಾಮ್ರಾ ಕಳಿಸಿ ಆ್ಯಕ್ಚುಲಿ ಅದರಲ್ಲೂ ಬ್ರೋ ನೋಡಿ ಇವೆಲ್ಲ ಆ್ಯಕ್ಚುಲಿ ಇನ್ಡೆಪ್ತ್ ನಾವೆಲ್ಲೂ ಶೇರ್ ಮಾಡಿರೋದಿಲ್ಲ ವಿಡಿಯೋಲಿ. ಅವರು ನನಗೆ ಈವನ್ DJI ಇದು ಬಂದಾಗ್ಲೂ ನನ್ನ ವಿಡಿಯೋದಲ್ಲಿ ನಾನು ಡೈರೆಕ್ಟು ಏನಿದೆ ಇದಕ್ಕೆ ಡಿಫ್ರೆನ್ಸ್ ಹಂಗೆ ಹಾಕಿ ಕಳಿಸಿದ್ದೀನಿ ಆಯಿತಾ. ಅದು ಯೂಟ್ಯೂಬಲ್ಲಿ ಹಂಗೆ ಇದೆ, ಏನಿದೆ ಅದನ್ನು ಹಂಗೆ ತೋರಿಸಿದ್ದೀನಿ ಆಯಿತಾ. ಇದು ಇದರಲ್ಲಿ ಚೆನ್ನಾಗಿದೆ, ಇದು ಇದರಲ್ಲಿ ಚೆನ್ನಾಗಿದೆ, ಇದರಲ್ಲಿ ಈ ಥರ ಅಂತಂದ್ಬಿಟ್ಟು. ಅದನ್ನು ನೋಡೂ ಕೆಲವರು ಬೇರೆ ಥರ ತೊಗೊಂಡ್ರೆ ಕಷ್ಟ. ಬಟ್ ವಿ ಹ್ಯಾವ್ ಟ್ರೈ ಟು ಶೋ ವಾಟ್ ಇಟ್ ಈಸ್ ಫಾರ್ ರಿಯಲ್. ಎಲ್ಲದರಲ್ಲೂ ಸ್ಪಾನ್ಸರ್ಡ್ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಎಲ್ಲದರಲ್ಲೂ ದುಡ್ಡು ಇನ್ವಾಲ್ವ್ ಆಗಿರುತ್ತೆ ಅಂತ ಏನು ಇರೋದಿಲ್ಲ. ಲೈಫ್ನ ಆ ಥರ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಬ್ರೋ. ಮಾಡಿದ್ರಲ್ಲೆಲ್ಲ ಒಂದು ತಪ್ಪು ಕಾಣುತ್ತೆ. ನಾನು ಬೇಸಿಕಲಿ ನಾನು ಏನಾರ ಮೆಸೇಜ್ ಕೊಡುವಾಗ್ಲೂ ಏನಾರ ಹಿಂಗೆ ಜನರಲಿ ರೈಡ್ಗೆ ಹೋದಾಗ ಇದು ಮಾಡುವಾಗ ಫ್ಯೂ ಥಿಂಗ್ಸ್ ನಾನು ಮಾಡಬೇಡಿ ಅಂತಾನೆ ಹೇಳ್ತೀನಿ. ಅದು ಯಾರು ಫೋಕಸ್ಸೇ ಮಾಡಲ್ಲ, ಅದನ್ನೆಲ್ಲ ಯಾರು ಕೇಳಲ್ಲ. ಎತ್ತಾಯ ನೀನು ಹೇಳಕ್ಕೆ ಅಂತಾರೆ, ಕಾಸು ಕೊಡ್ತೀನಿ ನನಗೆ ಅಂತಾರೆ. ಮತ್ತೆ ಬ್ರೋ, ಆಡಿಯನ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಥ್ರೂ ಈ ಸೂಪರ್ ಬೈಕ್ ಓನರ್ಶಿಪ್ಪಿಂದ ಹಿಡ್ದು ಮತ್ತು ಅವರು ನಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮನ್ನು ಏನು ಮೆಸೇಜಿಂಗ್ ಕೊಡ್ತೀರಾ ಬ್ರೋ? ಆ್ಯಕ್ಚುಲಿ ತುಂಬ ಬುದ್ಧಿ ಹೇಳೋ ಅಷ್ಟೆಲ್ಲ ದೊಡ್ಡವ್ರು ನಾವಲ್ಲ ಯಾರಿಗೂ. ಆದರೂ ಒನ್ ಥಿಂಗ್ ಏನಂತ ಹೇಳಿದ್ರೆ, ವೆನ್ ಪೀಪಲ್ ಸಿ ಅವರ್ ವೀಡಿಯೋಸ್, ಮೋಸ್ಟ್ ಆಫ್ ದೆಮ್ ಅವರು ನಾವು ಅವರಿಂದ ಇನ್ಸ್ಪೈರ್ ಆಗಿದ್ದೀವಿ ಇದು ಅದು ಅಂತ ಎಲ್ಲ ಹೇಳ್ತಾರೆ, ಕೆಲವ್ರು ಇದು ಮಾಡ್ತಾರೆ. ಸೊ ನಾನೇನು ಹೇಳೋದಂತಂದರೆ, ನಮ್ಮನ್ನ ಯಾರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದು ಒಂದು ಏನಾದರೂ ಇದು ಮಾಡ್ತೀವಿ ಅಂದರೆ ಯಾವಾಗೂ ಒಂದು ಪಾಸಿಟಿವ್ ಥಿಂಗ್ಸ್ನ ಅಷ್ಟೇ ನೀವು ಫಾಲೋ ಮಾಡಬೇಕು, ಯಾರೇ ಇದ್ರೂ ಅಷ್ಟೇ. ನಾನೆಲ್ಲ ಸರಿ ನಾನೆಲ್ಲ ಒಳ್ಳೆಯವನಂತ ನಾನಂತೂ ಹೇಳೋದಿಲ್ಲ. ಬಿಕಾಸ್ ನಾವು ಏನು ಕ್ಯಾಮ್ರಾದಲ್ಲಿ ತೋರಿಸ್ತೀವಿ, ವಿ ಓನ್ಲಿ ಟ್ರೈ ಟು ಶೋ ದ ಗುಡ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಆಯಿತಾ. ಇವಾಗ ನಮಗೆ ಏನಾದರೂ ಲೈಫಲ್ಲಿ ಕಷ್ಟಗಳಿರಲ್ವಾ, ಇದ್ದೇ ಇರುತ್ತೆ. ಏನಾದರೂ ಬೇಜಾರಾಗೋ ವಿಚಾರಗಳಿರಲ್ವ, ಇದ್ದೇ ಇರುತ್ತೆ. ಜಗಳ ಅದು ಇದು ಸಣ್ಣ ಪುಟ್ಟ ಏನಾರಿಲ್ವ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ ಎಟ್ ಎಂಡ್ ಆಫ್ ದ ಡೇ ನಾವೆಲ್ಲದನ್ನು ಸರಿ ಮಾಡಿಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಲೈಫು. ಬಟ್ ನಾವು ಎಲ್ಲದನ್ನು ಏನೇ ವಿಚಾರ ಬಂದ್ರೂ ಅದನ್ನು ನೆಗೆಟಿವ್ ಆಗೇ ನೋಡ್ತೀವಿ ಅಂತ ಹೇಳಿದ್ರೆ ಆವಾಗ ಲೈಫಲ್ಲಿ ನಾವು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಸೊ ನನ್ನ ಒಂದು ಮೆಸೇಜ್ ಏನಂತಂದರೆ, ಥಿಂಗ್ಸನ್ನು ಈಸಿಯಾಗಿ ತೊಗೊಳ್ಳಿ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ ಲೈಫನ್ನು, ಥಿಂಗ್ಸನ್ನು. ಲೈಕ್ ಎಂಜಾಯ್, ಹ್ಯಾವ್ ಫನ್. ತುಂಬ ಸೀರಿಯಸ್ ಆಗಿಬಿಟ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನೀವು. ಎಂಡ್ ಆಫ್ ದ ಡೇ ಯು ಶುಡ್ ಹ್ಯಾವ್ ಫನ್. ಹಾಗನ್ಬಿಟ್ಟು ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟು ಲೈಫನ್ನು ಈಸಿ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋ ಈಸಿ ಬೇರೆ. ನೀವು ಸೀರಿಯಸ್ ಆಗಿ ಏನೋ ಒಂದು ಕೆಲಸ ಮಾಡಿರುತ್ತೆ, ಅದನ್ನು ಈಸಿಯಾಗಿ ಹೆಂಗೋ ಒಂದು ನಡೆಯುತ್ತೆ ಅಂತ ಲೈಫ್ ತೊಗೊಂಡ್ಬಿಟ್ರೆ ಹಾಗೂ ಲೈಫ್ ನಡೆಯೋದಿಲ್ಲ. ಯಾವ ವಿಚಾರದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟಪಡಬೇಕು, ಅದನ್ನು ನೀವು ಪಡಲೇಬೇಕು, ಇಲ್ಲದೆ ಬೇರೆ ಆಪ್ಷನ್ ಇರೋದಿಲ್ಲ. ಇನ್ನೊಂದೇನಂತಂದರೆ, ಈಗ ಅಕಸ್ಮಾತು ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಲೈಫಲ್ಲಿ ಅಂತ ಹೇಳಿದ್ರೆ, ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಯುವರ್ ಸೆಲ್ಫ್. ನಾನೇನು ಹೇಳಿದೆ, ಇನ್ನೊಬ್ರೇನು ಹೇಳಿದ್ರು, ಅದು ನನ್ನ ಲೈಫ್ದು ನೀವು ಥಿಂಕ್ ಮಾಡ್ಕೊಂಡು ಏನೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನು ಅನಿಸುತ್ತೆ ನೀವು ಅದನ್ನು ಟ್ರೈ ಮಾಡಿ. ನಿಮ್ಗೆ ವರ್ಕೌಟ್ ಆಯಿತು ಅಂದರೆ ಆಯಿತು, ಇಲ್ಲ ಅಂತಂದರೆ ಇಲ್ಲ. ಎಂಡ್ ಆಫ್ ದ ಡೇ ಏನಂತ ಹೇಳಿದ್ರೆ, ಎಲ್ಲರಿಗೂ ಲೈಫಲ್ಲಿ ಏನಾದರೂ ಒಂದು ಗೋಲ್ ಇಟ್ಕೊಳ್ಳಿ, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿ. ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಅವ್ರಂಗೆ ಇವ್ರಿಂಗೆ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಇನ್ನೂ ಚೆನ್ನಾಗಿ ಏನು ಮಾಡ್ಬೋದು ಅನ್ನೋದ್ರ ಕಡೆ ಫೋಕಸ್ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಬ್ರೋ. ಸೂಪರ್ ಬ್ರೋ, ಒಳ್ಳೆ ಮೆಸೇಜ್ ಕೊಟ್ಟರೆ ನಿಮ್ಮ ಫಾಲೋವರ್ಸ್ಗೆ. ಎಸ್ಪೆಷಲಿ ನಿಮ್ಮ ಫಾಲೋವರ್ಸ್ ಜಾಸ್ತಿ ಯೂತೇ ಇರ್ತಾರೆ, ಬಿಟ್ವೀನ್ 25 to 18. ಈ ರಾತ್ರಿ ಮಲ್ಕೊಂಡಿರ್ತೀವಲ್ಲ ನಿದ್ದೆ ಮಾಡೋ ಟೈಮಲ್ಲಿ, ನಿದ್ದೆಗೆ ಮುಂಚೆ ಈ ಮನಸ್ಸಿಗೆ ಒಳ್ಳೆ ಥಾಟ್ಸ್ ಬರುತ್ತೆ ಬ್ರೋ ಮೈಂಡಿಗೆ. ಕೆಲವರಿಗೆ ಕೆಲವು ಟೈಮಲ್ಲಿ ಬರುತ್ತೆ, ಕೆಲವರಿಗೆ ಫಾರ್ ಎಕ್ಸಾಂಪಲ್ ಕೂತ್ಕೊಂಡು ಇದಾಗಬೇಕಿದ್ರೆ ಒಳ್ಳೆ ಯೋಚನೆ ಬರುತ್ತೆ.
ಕೆಲವರಿಗೆ ಎಲ್ಲೋ ರೈಡ್ ಹೋಗ್ಬೇಕಿದ್ರೆ ಏನೋ ಥಾಟ್ ಬರೋದು. ನನಗೆ ಹೆಂಗೆ ಅಂದರೆ ರಾತ್ರಿ ಮಲಗ್ದಾಗ ನಿದ್ದೆ ಮಾಡಲ್ಲ ನಾನು ಬೇಗ. ಏನೋ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಅದ್ರ ಕಾನ್ಸೆಪ್ಟ್ ರಿಲೇಟೆಡ್ ಏನಾರ ತಲೆ ಬರುತ್ತೆ, ಇಲ್ಲ ಲೈಫಲ್ಲಿ ಇನ್ನೇನಾರ ಟ್ರೈ ಮಾಡೋದು, ಹೀಗೆ ಏನೋ ಒಂದು ಥಾಟ್ಸ್ ಬರ್ತಾ ಇರುತ್ತೆ ಯಾವಾಗಾದ್ರೂ ಒಂದು ಫ್ರೀ ಆಗಿದ್ದಾಗ. ಆ ಥರ ಥಾಟ್ಸು ಬರೋದು. ಹಿಂಗೇನಾರ ಮೆಸೇಜ್ ಕೊಡಿ ಅಂತ ನೀವು ಕೇಳಿದ ತಕ್ಷಣ ಬರಲ್ಲ. ಆಗ ಥಾಟ್ಸು ಫುಲ್ಲು ಕ್ಲೀನಾಗಿ ಶಾರ್ಪ್ ಆಗಿರುತ್ತೆ. ಹಿಂಗೆ ಹೇಳಿದ್ರೆ ಪಾಪ ಅವರಿಗೆ ಇಷ್ಟು ಚೆನ್ನಾಗಿ ರೀಚ್ ಆಗುತ್ತೆ, ಅರ್ಥ ಮಾಡಿಸ್ಬೋದು ಅಂತ. ಅದೇ ಥರ ಡೈಲಾಗ್ಸ್ ಅನ್ನೋಕೆ ಹೋಗಲ್ಲ, ಅದೇ ಥರ ಮನಸ್ಸಲ್ಲಿರೋದು ಏನಾರು ಥಾಟ್ಸ್ ಎಕ್ಸ್ಪ್ರೆಸ್ ಮಾಡೋಣ ಅಂತಂದರೆ ಬೈಕ್ ಬರೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ವಿಲ್ ರೈಡ್ ದ ಫೋರ್ಸ್ ಪ್ಲಾನ್ ಮಾಡ್ತೀವಿ, ಡಿಸಪಾಯಿಂಟ್ ಮಾಡೋದಿಲ್ಲ. ಆಮೇಲೆ ಲಾಸ್ಟಲ್ಲಿ ನಾನೊಂದು ಹೇಳೋದು, ಕಂಟೆಂಟ್ ಕ್ರಿಯೇಟರ್ಸ್ನ ಅಟ್ಯಾಕ್ ಮಾಡಬೇಡಿ. ವಿಡಿಯೋ ಸ್ವಲ್ಪ ಅಬ್ರಪ್ಟ್ ಆಗಿ ಎಂಡ್ ಆಗ್ತಿದೆ, ಅದೇನಕ್ಕೆ ಅಂತ ಹೇಳ್ತೀನಿ. ಟ್ರಿಪಲ್ ರಶ್ ಅವ್ರ ಜೊತೆ ಕೊಲಾಬ್ರೇಷನ್ ಹೇಗಿತ್ತು ಅಂತ ನಿಮ್ಮ ಥಾಟ್ಸ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಅದ್ರ ಜೊತೆಗೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್, ಎಕ್ಸ್ಪೋಸಿಂಗ್ ಸೂಪರ್ ಬೈಕ್ ಓನರ್ ಮೋಟೋ ವ್ಲಾಗರ್ಸ್, ರೆಂಟಲ್ ನಲ್ಲಿ ಸೂಪರ್ ಬೈಕ್ ನ ತಗೊಂಡು ಕಂಟೆಂಟ್ ಮಾಡೋದು, ಇನ್ನು ಬೇಜಾನ್ ಟಾಪಿಕ್ಸ್ ನ ಇನ್ ಡೆಪ್ತ್ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ನನ್ನ ಥಾಟ್ಸ್ನು ಶೇರ್ ಮಾಡಿದ್ದೀನಿ. ಆದ್ರೆ ಆ ವಿಡಿಯೋ ನಿಮಗೆ ಟ್ರಿಪಲ್ ರಶ್ ಅವ್ರ ಚಾನಲ್ ಅಲ್ಲಿ ಸಿಗುತ್ತೆ. ಅವ್ರ ಚಾನಲ್ ಅಲ್ಲಿ ನಮ್ಮಿಬ್ರು ಕೊಲಾಬ್ರೇಷನ್ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅಲ್ಲೋಗಿ ಚೆಕ್ಔಟ್ ಮಾಡಿ. ಕಾಂಟ್ರವರ್ಸೀಸ್